ಸೊ ನಾನು ಯಾಕೆ ಟೈಮ್ ವೇಸ್ಟ್ ಮಾಡೋಣ ಅಂತ ಬಿಟ್ಟು ನಾನು ಖಾರ ಮಂಡಕ್ಕಿತ್ತೀನಿ. ಹಾಂ ಹಾಂ ಆಷಾಢ ಇವಾಗ ಆಷಾಢತಾನೆ, ಅದಕ್ಕೆ ಆಷಾಢಕ್ಕೆ ನಿಲ್ಸಿದ್ದಾನೆ. ಶ್ರಾವಣ ಅಂದ್ರೆ ಶ್ರಾವಣ ಹೇಳೋದು. ನೆರಳು ಪಡ್ಕೊಳೋ ಅಷ್ಟೊತ್ತಿಗೆ ನಾವು ಮನೆ ಖಾಲಿ ಮಾಡ್ಕೊಂಡು ಇನ್ನೊಂದು ಮನೆಗೆ ಹೋಗಿರ್ತೀವಿ. ನಮ್ಮಮ್ಮ ಡೈಲಿ ಅಲ್ಲಿಂದ ಇಲ್ಲಿ ಬರಲಿ ಗಾಳಿ ತಗೊಳಕ್ಕೆ, ನೆರಳು ತಗೊಂಡು. ನಾವು ಹೊಸ ತರಬೇಕಾ ತರಬಾರ್ದು ಅಂತ ಬಿಟ್ಟು ಕಮೆಂಟ್ ಮಾಡಿ ಹೇಳಿ. ನಮ್ಮ ಅಕ್ಕ ತರಿಸಿಲ್ಲ ಹೊಸ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈಶ್ವಿನಿಯರ್ ಕನ್ನಡ ಯೂಟ್ಯೂಬ್ ಚಾನಲ್. ಎಲ್ಲರೂ ಇದ್ದೀರಾ, ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ಫ್ರೆಂಡ್ಸ್, ಇವತ್ತು ಗುರುವಾರದ ಡೈಲಿ ವ್ಲಾಗ್ನ ನಾನು ಮಾಡ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ಇವಾಗ ಟೈಮ್ ಆಲ್ರೆಡಿ 12 ಗಂಟೆ ಆಗಿದೆ. ನಾವು ಅಪ್ಪಾಜಿ ಇವತ್ತು ಬೆಳಗ್ಗೆ ದಾವಣಗೆರೆಗೆ ಹೋಗಬೇಕಾಯಿತು ಅಂತ ಬೆಳಗ್ಗೆ ಬೇಗ ಇದ್ದು ಇವತ್ತು ರಾಯರ ವಾರ ಮಾಡಿಕೊಂಡು ಅಪ್ಪಾಜಿ ಅಮ್ಮ ಎಲ್ಲ ನೆಲವರ್ಸ್ ಕೊಟ್ಟಿದ್ದಾರೆ. ಅಪ್ಪಾಜಿ 5:30 ಎಲ್ಲ ಪೂಜೆ ಮಾಡ್ಕೊಂಡು ಹೋಗಿದ್ದಾರೆ. ಹಾಗೆ ಫ್ರೆಂಡ್ಸ್, ನಾನು ಪಾಪು 7 ಗಂಟೆಗೆ, ನಾನು 7 ಗಂಟೆಗೆ ಎದ್ದಂದೆ. ನಮ್ಮ ಪಾಪು 9 ಗಂಟೆಗೆ ಎದ್ದೋಣ. ಅವನು ಎದೋ ಅಷ್ಟೊತ್ತಿಗೆ ನಾನು ಎಲ್ಲ ಪಾತ್ರೆ ಎಲ್ಲ ತೊಳ್ಕೊಂಡಿದ್ದು ಅದರ ತೊಳ್ಕೊಂಡಿದ್ದೆ. ಅಮ್ಮ ನಮ್ಮ ಅಕ್ಕರ ಮನೆಗೆ ಹೋಗ್ತಾರೆ ಬೆಳಗ್ಗೆ ತಿಂಡಿ ಮಾಡೋದಕ್ಕೆ. ಹಾಗೆ ಫ್ರೆಂಡ್ಸ್, ನಾನು 7 ಗಂಟೆಗೆ ಎದ್ದುಬಿಟ್ಟು ಎಲ್ಲ ಪಾತ್ರೆ ಎಲ್ಲ ತೊಳ್ಕೊಂಡು ಹಾಗೆ ನನಗೆ ಪಾಪುಗೆ ರಾಖಿಗೆ ಅಂತ ಬಿಟ್ಟು ಅವಲಕ್ಕಿ ತಿಂಡಿ ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಟೆ. ಅಷ್ಟೇ ನಮ್ಮ ರಾಖಿ ಬಂದ. ನಮ್ಮ ರಾಖಿ ನಾನು ತಿಂಡಿ ತಿಂದಾದ್ಮೇಲೆ ಪಾಪು ಎದ್ದ. ಆಮೇಲೆ ಅವನಿಗೂ ತಿಂಡಿ ತಿನ್ನಿಸ್ಕೊಂಬಿಟ್ಟು ನೆಕ್ಸ್ಟು ಹಂಗೆ ಬಿಸಿನೀರು ಕಾಯೋದಕ್ಕೆ ಗ್ಯಾಸ್ ಮೇಲೆ ಇಟ್ಟಿದೆ. ಇವತ್ತು ಸೋಲಾರು ಕಾದಿಲ್ಲ, ಬಿಸಿಲು ಫುಲ್ ಮೋಡ ಆಗಿಬಿಟ್ಟಿದೆ. ಇವಾಗ ಒಂದು 20 ದಿವಸದಿಂದನೂ ಫುಲ್ ಮೋಡ ಆಗಿದೆ. ಹಂಗಾಗಿ ನೀರು ಕಾದಿರಲಿಲ್ಲ. ಹಂಗಾಗಿ ಗ್ಯಾಸ್ ಮೇಲೆ ಪಾತ್ರೆಯಲ್ಲಿ ನೀರು ಇಟ್ಕೊಂಡ್ಬಿಟ್ಟು ಸ್ನಾನ ಮಾಡ್ಕೊಂಡು ಇವಾಗ ನಮ್ಮ ನಮ್ಮ ಅಕ್ಕರ ಮನೆಗೆ ಹೋಗಿದ್ರಲ್ವ, ಅಮ್ಮಗೆ ಫೋನ್ ಮಾಡಿ ಕರೆದು ಆಮೇಲೆ ನಾನು ಸ್ನಾನ ಮಾಡ್ಕೊಂಡು ಇವಾಗ ಜಸ್ಟ್ ಬಂದೆ. ಹಾಗೆ ಫ್ರೆಂಡ್ಸ್, ಇವತ್ತು ಡೈಲಿ ವ್ಲಾಗ್ನ ಮಾಡೋಣ ಅಂತಬಿಟ್ಟು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಫ್ರೆಂಡ್ಸ್, ಇವಾಗ ಎಲ್ಲ ಪೂಜೆ ಎಲ್ಲ ಅಪ್ಪಾಜಿ ಮಾಡೋಗಿದ್ದಾರೆ. ನಾನು ಸ್ವಲ್ಪ ಸ್ಕಿನ್ ಕೇರ್ನ ಮಾಡ್ಕೊಂಬಿಟ್ಟು ಹಾಗೆ ಫ್ರೆಂಡ್ಸ್, ಇವಾಗ ನಾನು ಎಲ್ಲ ರಾಯರ ಪೂಜೆ ಎಲ್ಲ ಮಾಡಿಬಿಟ್ಟು ಆಮೇಲೆ ನೆಕ್ಸ್ಟು ಅಡುಗೆ ಮಾಡೋದಕ್ಕೆ ಸಾಂಬಾರು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೋಬೇಕು ಮಧ್ಯಾಹ್ನಕ್ಕೆ. ಓಕೆ ಫ್ರೆಂಡ್ಸ್, ಏನು ಸಾಂಬಾರು ಮಾಡ್ತೇನೆ ಅಂತಬಿಟ್ಟು ಎಲ್ಲ ಸ್ಕಿನ್ ಕೇರ್ನೆಲ್ಲ ಮಾಡ್ಕೊಂಬಿಟ್ಟು ಆಮೇಲೆ ದೇವ್ರ ಪೂಜೆ ಮಾಡಿಬಿಟ್ಟು ಆಮೇಲೆ ಹೇಳ್ತೀನಿ ಏನು ಸಾಂಬಾರು ಮಾಡ್ತೀನಿ ಅಂತಬಿಟ್ಟು. ಹಾಗೆ ಫ್ರೆಂಡ್ಸ್, ನನ್ನ ಸ್ಕಿನ್ ಕೇರ್ನ ಎವ್ರಿ ಡೇ ನಾನು ಮಾಡ್ತೀನಿ. ಈ ರೀತಿಯಾಗಿ ಐಸ್ ಕ್ಯೂಬ್ನ ತೊಗೊಂಬಿಟ್ಟು ಒಂದು ಬೋಲಿಗೆ ಹಾಕೊಂಬಿಟ್ಟು ನೀರು ಹಾಕೊಂಬಿಟ್ಟು ಅದನ್ನು ಮುಖನ ಅದ್ದಿ ಹಾಗೆ ಫ್ರೆಂಡ್ ಪ್ರತಿನಿತ್ಯ ಇಲ್ಲ ಬೆಳಗ್ಗೆ ಇಲ್ಲ ಮಧ್ಯಾಹ್ನ ಸಂಜೆ ಯಾವಾಗ ನನಗೆ ಮಾಡ್ಕೋಬೇಕು ಅನಿಸುತ್ತೆ ಆ ಟೈಮಲ್ಲಿ ನಾನು ದಿನಕ್ಕೆ ಒಂದ್ಸಲ ಆದರೂ ನಾನು ಮಾಡ್ಕೊಳ್ತೀನಿ. ಹಾಗೆ ಫ್ರೆಂಡ್ಸ್, ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ ಸ್ಕಿನ್ನು ಅಷ್ಟೇ ಫುಲ್ಲು ಟೈಟ್ ಆಗುತ್ತೆ, ಹಾಗೆ ಸ್ಕಿನ್ನು ಫುಲ್ ಸಾಫ್ಟ್ ಆಗುತ್ತೆ. ಹಾಗೆ ಫ್ರೆಂಡ್ಸ್, ನೀವು 1-2 ತಿಂಗಳು ಮಾಡಿ ನೋಡಿ, ಆಮೇಲೆ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಅವಾಗ ನೀವೇ ಅದನ್ನು ಕಂಟಿನ್ಯೂ ಮಾಡ್ತೀರಾ. ಹಾಗೆ ಫ್ರೆಂಡ್ಸ್, ಇದನ್ನು ಆದಷ್ಟು ನೀವು ಒಂದು ವಾರ ನೀವು ಕಂಟಿನ್ಯೂ ಮಾಡಿದಾಗ ನಿಮಗೆ ತಲೆನೋವು ತಲೆಭಾರ ಈ ರೀತಿಯಾಗಿ ಸ್ಟಾರ್ಟ್ ಆದರೆ ನೀವು ಸ್ವಲ್ಪ ದಿವಸ ಗ್ಯಾಪ್ ಕೊಟ್ಟು ಮಾಡಿ, ಆವಾಗ ನಿಮಗೆ ಕರೆಕ್ಟಾಗಿ ಸೆಟ್ ಆಗುತ್ತೆ. ಹಾಗೆ ಫ್ರೆಂಡ್ಸ್, ನಿಮಗೆ ಸೆಟ್ ಆಗೋವರೆಗೂ ನೀವೇ ಮಾಡಿ ಅಂದರೆ ಒಂದು ಕಾಟನ್ ಬಟ್ಟೆಗೆ ಐಸ್ ಕ್ಯೂಬ್ನ ಒಂದೊಂದು ಹಾಕೊಂಬಿಟ್ಟು ಚೆನ್ನಾಗಿ ರಬ್ ಮಾಡಿ ಸ್ಕಿನ್ಗೆ, ಆಮೇಲೆ ನಿಮಗೆ ಸೆಟ್ ಆಗುತ್ತೆ. ಆಮೇಲೆ ನಿಮಗೆ ಯಾವುದೇ ರೀತಿ ತಲೆಭಾರ ಈ ರೀತಿಯಾಗಿ ಏನೂ ಆಗಲ್ಲ. ಆ ರೀತಿಯಾಗಿ ಟ್ರೈ ಮಾಡಿ. ಹಾಗೆ ಫ್ರೆಂಡ್ಸ್, ನಾನು ಮುಖ ಸ್ಕಿನ್ ಕೇರ್ ಎಲ್ಲ ಮಾಡಿಕೊಂಡು ನೆಕ್ಸ್ಟ್ ಪೂಜೆ ಮಾಡೋಣ. ಇವತ್ತು ಗುರುವಾರ ರಾಯಿ ವಾರ, ಇವತ್ತು ಪೂಜೆ ಮಾಡಬೇಕು ಅಂತಬಿಟ್ಟು ಬಂದು ದೇವ್ರ ಪೂಜೆ ಎಲ್ಲ ಮಾಡಿದೆ. ಹಾಗೆ ಫ್ರೆಂಡ್ಸ್, ನಮ್ಮ ಅಜ್ಜ ಬಂದಿತ್ತಲ್ವ, ನಮ್ಮ ಪಾಪು ನಮ್ಮ ಅಜ್ಜನ ಜೊತೆ ಆಟ ಆಡಿಕೊಂಡು ಅಲ್ಲಿ ಹೊರಗಡೆ ಕೂತ್ಕೊಂಡಿದ್ದ. ತರಲೆ ಓಕೆ ಫ್ರೆಂಡ್ಸ್, ಇವಾಗ ಪೂಜೆ ಎಲ್ಲ ಮಾಡ್ಕೊಂಬಂದಿದ್ದಾಯಿತು. ಇವತ್ತು ರಾಯರ ಪೂಜೆ ಎಲ್ಲ ಮಾಡಿದೆ. ಹಾಗೆ ಫ್ರೆಂಡ್ಸ್, ಇವತ್ತು ಸಾಂಬಾರು ಮಾಡೋಣ, ಹಸಿ ಹೆಸ್ರು ಕಾಳು ಸಾಂಬಾರು ಮಾಡೋಣ ಅಂತಬಿಟ್ಟು ತೊಗೊಂಡಿದ್ದೆ. ಕರೆಂಟೇ ಇಲ್ಲ ಇವತ್ತು. ಯಾಕೋ ಕರೆಂಟ್ ಬರುತ್ತೆ ಹೆಂಗೋ ಗೊತ್ತಿಲ್ಲ. ಇಲ್ಲ ಹೊರಗಡೆ ಎಲ್ಲ ಹೇಳ್ತಾಯಿದ್ರು ಕರೆಂಟ್ ಬರಲ್ಲ ಇವತ್ತು, ಲೇಟಾಗಿ ಕೊಡ್ತಾರೆ ಅಂತ ಹೇಳ್ತಾಯಿದ್ರು. ಮೋಸ್ಟ್ಲಿ ಕರೆಂಟ್ ಬರಲ್ಲ ಅನಿಸುತ್ತೆ. ಮಧ್ಯಾಹ್ನಕ್ಕೆ ಏನಾದರೂ ಮಾಡಬೇಕು, ಏನು ಮಾಡ್ತೀನಿ ಏನೋ ಗೊತ್ತಿಲ್ಲ. ನೋಡೋಣ, ಮಾಡ್ಬೇಕಾದ್ರೆ ತೋರಿಸ್ತೀನಿ. ನಮ್ಮಮ್ಮ ನಮ್ಮ ಪಾಪು ಎಲ್ಲ ಹೊರಗಡೆ ಆಟ ಆಡ್ತಾ ಇದ್ದಾರೆ, ತೋರಿಸ್ತೀನಿ ರೀ. ನೋಡಿ, ಅಲ್ಲಿ ಕೂತ್ಕೊಂಡು ನಮ್ಮಮ್ಮ ಆಮೇಲೆ ಪಕ್ಕದ ಮನೆಯವರು ಅವರೆಲ್ಲ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ. ಫ್ರೆಂಡ್ಸ್, ಇಲ್ಲಿ ಮನೆ ಹತ್ರ ಹಸೆಕಾಯಿ ಮಾರ್ಕೊಂಡು ಬಂದಿದ್ರು, ತಗೊಂಡಿದ್ದೀನಿ. ಇವನು ತಿನ್ಸು ಅಂತ ಬಂದಿದ್ದಾನೆ. ಅದನ್ನೆಲ್ಲ ತಿನ್ನೋದು ಸಿಪ್ಪೆ ಸಮೇತ ತಿಂತಾವೆ. ಇದು ಕಾಳು ಚಿನಿ ಇಲ್ಲೋಡು, ಇಲ್ಲಿ ಇದು ಕೈ ತಿನ್ನು ಕಾಳು. ಇದು ಕಡಲೆ ಬೀಜ ಮಾಡ್ಕೊಂಡಿಯಾ? ಅಯ್ಯ ಅಗ್ಗಿಯ ಮರ ಅದನ್ನ ಹಂಗೆ ತಿಂತಿದೀಯಲ್ಲ ಅಲ್ಲೋಡಲ್ಲಿ. ಅಯ್ಯೋ ದೇವ್ರ, ಮಾಡ ಅಗಿಚ್ಚಿನಿ ಅದನ್ನ ಚೆನ್ನಾಗಿ ಅಗ್ಗಿ. ಸಿಪ್ಪೆ ತಿನ್ನೋದಲ್ಲ, ಕಾಳಿಲ್ಲ, ಖಾಲಿ ಅದ್ರಾಗೆ ಬಿಸಾಕೋ. ನೋಡಿ ಫ್ರೆಂಡ್ಸ್, ತರಕಾರಿ ಹಸೆಕಾಳು ತಗೊಂಡಿದ್ನೆಲ್ಲ ಇಲ್ಲೇ ಮನೆ ಹತ್ರ ಬಂದಿದ್ರು, ತಗೊಂಡಿದ್ದೀನಿ. ಒಂದು ನಮ್ಮ ಅಕ್ಕೋರಿಗೆ, ಇವೆರಡು ನಮಗೆ. ಹಾಗೆ ಫ್ರೆಂಡ್ಸ್, ಟೈಮ್ ಅಲ್ಲೇ 1 ಗಂಟೆ ಆಗೋಗ್ಬಿಟ್ಟಿದೆ. ಸರಿ, ಇವಾಗ ಅಡುಗೆ ಮಾಡಬೇಕು ಅಂತ ಬಿಟ್ಟು ಫಸ್ಟ್ ಇವಾಗ ಅನ್ನಕ್ಕೆ ಇಟ್ಕೊಂಡಿದ್ದೀನಿ. ಅನ್ನಕ್ಕೆ ಇಟ್ಕೊಂಡು ಸ್ವಲ್ಪ ಪಾತ್ರೆ ತೊಳೆಯಿದ್ದಾವೆ, ಪಾತ್ರೆನೆಲ್ಲ ತೊಳೆದ್ಬಿಟ್ಟು ಸ್ವಲ್ಪ ಎಲ್ಲ ಒರೆಸ್ಕೊಂಡು ಆಮೇಲೆ ಸಾಂಬಾರು ಏನು ಮಾಡೋಣ ಅಂತ ಬಿಟ್ಟು ಯೋಚನೆ ಮಾಡಬೇಕು. ಅನ್ನಕ್ಕೆ ಇಟ್ಟಿದ್ದೀನಿ, ಪಾತ್ರೆ ಒಂದು ತೊಳಿಬೇಕು ಇವಾಗ.
ಫ್ರೆಂಡ್ಸ್, ಇವಾಗ ತೊಗರಿಬೇಳೆ ಸಾಂಬಾರು ಮಾಡೋಣ ಅಂತಬಿಟ್ಟು ತೊಗರಿಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಇವಾಗ ಏನು ಸಾಂಬಾರು ಮಾಡೋಣ ಅಂತಬಿಟ್ಟು ಯೋಚನೆ ಮಾಡ್ತಾ ಇದ್ದೆ. ತೊಗರಿಬೇಳೆ ಸಾಂಬಾರು ಮಾಡೋಣ ಅಂತಬಿಟ್ಟು ತೊಗರಿಬೇಳೆನ ತೊಳೆದಿಟ್ಕೊಂಡಿದ್ದೀನಿ. ಏನೇನು ಹಾಕಬೇಕು ಅದನ್ನೆಲ್ಲ ಹೆಚ್ಚಿಟ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ಅಮ್ಮ ಸೊಪ್ಪು ಮತ್ತು ಅಲಸಂದೆ ಕಾಳು ಆಮೇಲೆ ಟೊಮೆಟೆ ಹಣ್ಣು ಎಲ್ಲ ತೊಗೊಂಡಿದ್ರಿಲ್ಲ, ಮನೆ ಹತ್ರನೇ ಬಂದಿದ್ರಲ್ವ. ಹಾಗೆ ಅಯ್ಯೋ ಇದು ಪಾಲಕ ಸೊಪ್ಪು ಹಾಕಿ ಮಾಡೋಣ ಅಲ್ವ ತೊಗರಿಬೇಳೆ ಸಾಂಬಾರಿಗೆ ಅಂತಬಿಟ್ಟು ಪಾಲಕ ಸೊಪ್ಪು ತೊಗೊಂಬಂದಿದ್ದೀನಿ. ಟೊಮೆಟೆ ಹಣ್ಣು ತೊಗೊಂಬರಕ್ಕೆ ಹೋಗಿದ್ದೆ, ಪಾಲಕ ಸೊಪ್ಪು ಸಿಗ್ತಾರೆ, ಅದರೊಳಗೆ ಹಾಕಿ ಮಾಡಿದರೆ ಚೆನ್ನಾಗಿರುತ್ತೆ, ಟೇಸ್ಟಾಗಿ ಸಕ್ಕತ್ತಾಗಿರುತ್ತೆ. ಓಕೆ ಫ್ರೆಂಡ್ಸ್, ಇದನ್ನೆಲ್ಲ ಸೊಪ್ಪನ್ನ ತೊಳ್ಕೊಂಬಿಟ್ಟು ಈರುಳ್ಳಿ ಹಾಗೆ ಟೊಮೆಟೆ ಹಣ್ಣು ಇದನ್ನೆಲ್ಲ ಕಟ್ ಮಾಡಿಕೊಂಡು ಬೆಳ್ಳುಳ್ಳಿ ಎಲ್ಲ ಸುಲ್ಕೊಂಡು ಮತ್ತೆ ಮಾಡಬೇಕಾದ್ರೆ ತೋರಿಸ್ತೀನಿ. ನಮ್ಮ ರಾಖಿ ಬಂದ ಅನಿಸುತ್ತೆ, ನಮ್ಮ ರಾಖಿ ಬಂದ. ಓಕೆ ಫ್ರೆಂಡ್ಸ್, ಇದನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡು ಆಮೇಲೆ ತೋರಿಸ್ತೀನಿ. ಹಾಗೆ ಫ್ರೆಂಡ್ಸ್, ಇದರೊಳಗೆ ನಾನು ತೊಗರಿಬೇಳೆನ ತೊಳೆದು ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಕಟ್ಟು ಪಾಲಕ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ. ಹಾಗೆ 2 ಟೊಮೊಟೊನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ 1 ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ 2 ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಷ್ಟು ಪುಡಿ, ಇಷ್ಟನ್ನು ಹಾಕ್ಬಿಟ್ಟು ಇವಾಗ ನೀರು ಹಾಕ್ಬಿಟ್ಟು ಇದಕ್ಕೆ ಮುಳುಗುವಷ್ಟು ನೀರು ಹಾಕ್ಬಿಟ್ಟು ಇವಾಗ ಇದನ್ನು ಕೂಗಿಸ್ಕೊಂಬರ್ತೀನಿ. ತೊಗರಿಬೇಳೆ ಸಾಂಬಾರು ರೆಡಿ ಆಗುತ್ತೆ. ಹಾಗೆ ಈ ಕಡೆಗೆ ಒಗ್ಗರಣೆಗೆ 1 ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಓಕೆ ಫ್ರೆಂಡ್ಸ್, ಇವಾಗ ಇದನ್ನು ಕುಕ್ಕರ್ನ ಕ್ಲೋಸ್ ಮಾಡೋಣ ಬನ್ನಿ ನೀರು ಹಾಕ್ಬಿಟ್ಟು. ಫ್ರೆಂಡ್ಸ್, ಇವಾಗ ಕುಕ್ಕರ್ನ ಕ್ಲೋಸ್ ಮಾಡಿ ಇಟ್ಟಿದ್ದೀನಿ. ಇವಾಗ 1-2 ಪಾತ್ರೆ ಇದಾವೆ, ಅದನ್ನೆಲ್ಲ ತೊಳ್ಕೊಂಬಿಟ್ಟು ನೋಡಿ ಫ್ರೆಂಡ್ಸ್, ಇಲ್ಲೆಲ್ಲ ಕ್ಲೀನ್ ಮಾಡಿಕೊಂಡು ಇದನ್ನೆಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡ್ಕೊಂಡ್ರೆ ಇದು ತೊಗರಿಬೇಳೆ ಕೂಗ ಆದಮೇಲೆ ಇದಕ್ಕೆ ಒಂದು ಸ್ವಲ್ಪ ಕಾಯ್ದ ಪುಡಿ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿನ ಹಾಕ್ಬಿಟ್ಟು ಮತ್ತೆ 1-2 ಕುದಿ ಬರ್ಸಿದ್ರೆ ಮಧ್ಯಾಹ್ನ ಸಾಂಬಾರು ರೆಡಿ ಆಗುತ್ತೆ. ನಮ್ಮಮ್ಮ ರಾತ್ರಿದು ಬಸ್ಸಾಂಬಾರು ಇತ್ತು ಅಂತಬಿಟ್ಟು ಅದ್ರಾಗೆ ಊಟ ಮಾಡಿ ನೋಡಿ ಫ್ರೆಂಡ್ಸ್, ಊಟ ಮಾಡಿಬಿಟ್ಟು ನೀರು ಕುಡಿದು ಇವಾಗ ಮಲ್ಕೊಳೋದಕ್ಕೆ ಪಾಪು ಮಲ್ಕೊಳೋದು. ಇವಾಗ ನಮ್ಮ ಪಾಪು ಊಟ ಮಾಡಿಲ್ಲ ಇನ್ನೂ. ತೊಗರಿಬೇಳೆ ಅದೇ ಕೇಕ್ ತಿನ್ನಲ್ಲ, ಅದಕ್ಕೆ ಕೇಕ್ನ ತಿಂದ್ಬಿಟ್ಟು ಕೆಳಗೆ ಉದುರಿಸಿದ ಕೆಂಬಿರ್ವೆ ಆಗ್ಬಿಟ್ಟಿದ್ದಾವೆ ಇಲ್ಲೆಲ್ಲ ಫುಲ್ಲು. ಔಷಧಿ ಹಾಕು ಫಸ್ಟ್, ಆಮೇಲೆ ನೆಲ ಒರೆಸ್ತಾರೆ. ಫ್ರೆಂಡ್ಸ್, ಇವರಿಬ್ರು ಏನು ಮಾಡ್ತಾವ್ರೆ ನೋಡೋಣ. ಚುಯ್ಯ ಕೊಡ್ಬೇಕಂತ ಕೊಡ, ಇಂಜೆಕ್ಷನ್ ಅಂತ ಕೊಡ್ಬೇಕಂತ ಅವನಿಗೆ. ಅಳಬೇಕು ನೀನು, ಅಳಬೇಕು ಅಣ್ಣ. ಇಲ್ಲಿ ಚಿನಿ ಇಲ್ಲೋಣ, ಚುಯ್ಯ ಅಂತ ಇಂಜೆಕ್ಷನ್ ಕೊಟ್ಟಾಗ ನೀನು ಅನ್ಬೇಕು. ಹಾಂ ಹಂಗನ್ಬೇಕು. ಹಾಂ ಅಳ್ಬೇಡಪ್ಪ, ಇಂಜೆಕ್ಷನ್ ಕೊಡಲ್ಲ. ಪಪ್ಪಿ ಅಂತೆ. ಸುಂದ್ರ ಇಂಜೆಕ್ಷನ್ ಆನ್ ಆನ್. ಹಾಗೆ ಫ್ರೆಂಡ್ಸ್, ಪಾಪು ತಾನಿಕ್ಕು ಮಾತ್ರ ಏನೇ ಕೊಟ್ಟರು ಅವನೇ ಇಸ್ಕೊಂಡು ಕುಡಿಯೋದು ರೂಢಿ ಮಾಡ್ಕೊಂಡಿದ್ದಾನೆ ಇವಾಗ. ಅಲ್ಲ ಕೀರ್ತ, ತಾನಿಕ್ ಹೆಂಗೆ ಕುಡಿಯೋದು ಕೀರ್ತ ನೀನು? ಕೀರ್ತ ಅಯ್ಯ ನೋಡಿ, ಹಾಸಿಗೆ ಮೇಲೆ ಕವರೆಲ್ಲ ಅಳ್ಳಿಕ್ತಾರೆ ಇವರು. ಅಯ್ಯೋ ರಾಮ. ತಾನಿಕ್ ಕೊಡೋಣ? ಕುಡಿತೀಯಾ? ಸರಿ ಇರು ಕೊಡ್ತೀನಿ. ಬೆಳಗ್ಗೆ ಕುಡ್ದಿಲ್ಲ, ಕುಡಿಯೋ ಜ್ವರದ್ದು. ಇವನಿಗೆ ಜ್ವರ ಬಂದಿತ್ತು, ಒಂದು 15 ದಿವಸದಿಂದ ಜ್ವರನೇ ಕಮ್ಮಿ ಆಗಿಲ್ಲ ಅವನಿಗೆ. ತೋರಿಸ್ಕೊಂಬಂದ್ವಿ, ಅಂದ್ರೂ ಟಾನಿಕ್ ಕೊಟ್ಟಿದ್ದಾರೆ. ಟಾನಿಕ್ ಕೊಡಿ, ಇಂಜೆಕ್ಷನ್ ಬೇಡ. ಅಲ್ಲಿಗೆ ಇಂಜೆಕ್ಷನ್ ಕೊಡ್ತಿದ್ಯಾ? ಅಯ್ಯೋ ಪಪ್ಪನ ಕೈ ಕೊಡು, ಕೈಗೆ ಇಂಜೆಕ್ಷನ್ ಕೈ ಕೊಡೋ, ಪಪ್ಪನ ಕೈ ಕೊಡು. ಕೆನ್ನೆ ಕೊಡ್ತೀಯಾ ಇಂಜೆಕ್ಷನು? ನೋಡಿ ಫ್ರೆಂಡ್ಸ್, ಇಂಥ ಡಾಕ್ಟ್ರ್ ಎಲ್ಲಿ ಸಿಗ್ತಾರೆ ನಿಮಗೆ? ಕೆನ್ನಿಗೆ ಇಂಜೆಕ್ಷನ್ ಕೊಡೋ ಡಾಕ್ಟ್ರು, ಬಾಯಿಗೂ ಇಂಜೆಕ್ಷನ್ ಕೊಡ್ತಾರೆ ನೋಡ್ರಿ ಇವರು. ಪ್ರಪಂಚದಲ್ಲೇ ಅದ್ಭುತವಾದ ಡಾಕ್ಟರ್ ಅಂದರೆ ಕೀರ್ತನೆ. ಮತ್ತು ಮೂಗಿಗೆ ಅಷ್ಟೇ, ಕಣ್ಣಿಗೂ ಬಿಡಲ್ಲ. ಸ್ವಲ್ಪ ಹೊತ್ತಾದ್ರೆ ಬೆನ್ನಿಗೆ ಇಂಜೆಕ್ಷನ್ ಕೊಡ್ತಾರಂತ ನೋಡು. ಕೊಡಪ್ಪ, ಸಾಕು ಸಾಕು ಇಂಜೆಕ್ಷನ್. ಉಜ್ಜು ಉಜ್ಜು. ಬಾಯ್. ಫುಲ್ ಮೋಡ ಆಗಿತ್ತೆ ಹೊರಗಡೆ. ಅಂದರೆ ಈಗ ಒಂದು 20 ದಿವಸದಿಂದ ಹಿಂಗೆ ಮೋಡನೇ ಆಗಿತ್ತೆ, ಮಳೆ ಬಂದಿಲ್ಲ. ಅಮ್ಮ ನೆನ್ನೆ ಮಳೆ ಬಂತಲ್ಲಮ್ಮ? ಮೊನ್ನೆ ಮಳೆ ಬಂದಿತ್ತು, ನೆನ್ನೆ ಮಳೆ ಬಂದಿರಲಿಲ್ಲ. ಫುಲ್ ಮೋಡ ಆಗಿತ್ತೆ, ಮಳೆ ಬರೋ ಹಂಗೆ ಕಾಣಿಸ್ತೈತೆ. ಬೇರೆ ಕಡೆ ಎಲ್ಲ ಮಳೆ ಎಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನಮ್ಮ ಹೊಸದುರ್ಗದಲ್ಲಿ ಅಷ್ಟೊಂದು ಮಳೆ ಇಲ್ಲ.
ಇವಾಗ ಮಳೆಗಾಲದಲ್ಲಿ ಬಟ್ಟೆ ಒಣಗ್ಸೋದೇ ಒಂದು ದೊಡ್ಡ ಕೆಲಸ ಆಗ್ಬಿಟ್ಟಿದೆ. ಅಲ್ಲಿ ಆಟದ ಮೇಲೆ ಹಾಕೋ ಒಂದು ಸ್ವಲ್ಪ ಹೊತ್ತು ಒಣಕೋಣ ತನಕ, ಸ್ವಲ್ಪ ಮಳೆ ಬರೋ ತನಕ. ನೋಡಿ ಫ್ರೆಂಡ್ಸ್, ಇಲ್ಲೆಲ್ಲ ನಮ್ಮ ಅಮ್ಮ ಸ್ಯಾದ್ರೆ ಮಾಡ್ಕೊಂಡ್ಬಿಟ್ಟಿತ್ತು. ಅದು ಇದು ಗಿಡ ಎಲ್ಲ ಹಾಕಿ ಸುಮ್ಮನೆ ಇರಲಿ ಬಿಡು, ಅದು ಇರಲಿ ಬಿಡು, ದುರಾಸೆ ಮಾಡ್ಕೊಂಡು ಇಲ್ಲೆಲ್ಲ ಸೆತ್ಲಾಗ್ಬಿಟ್ಟಿತ್ತು. ಇಲ್ಲೆಲ್ಲ ಫುಲ್ ಈಗ ನೆನ್ನೆ ಎಲ್ಲ ಕಿತ್ತು ಎಲ್ಲ ಕ್ಲೀನ್ ಮಾಡಿತ್ತು, ಹಂಗಾಗಿ ಸ್ವಲ್ಪ ಫ್ರೀಯಾಗಿ ಕಾಣಿಸ್ತಾ ಐತಿ. ಅದು ತುಳಸಿ ಗಿಡ ಮನೆ ಮುಂದೆ ಇದ್ದಷ್ಟು ಒಳ್ಳೇದಂತೆ, ಅದಕ್ಕೆ ತುಳಸಿ ಗಿಡ ಎಲ್ಲ ಹಾಕೊಂಡಿತ್ತು ನಮ್ಮಮ್ಮ. ಅದೆಂಥದ್ದು? ಅದೇ ಇದು ಎಂಥದ್ದು? ಇದು ವಂಗಿ ಗಿಡ, ಗಿಡ. ನಮ್ಮದು ನೋಡಿ ಫ್ರೆಂಡ್ಸ್, ಇದು ಬಾಡಿಗೆ ಮನೆ. ನಾವೇನು ಇಲ್ಲೇ ನೆಲೆಯಾಗಿದ್ದು ಬಿಡ್ತೀವಿ. ನಮ್ಮಮ್ಮ ಹೊಂಗೆ ಮರದ ಹಳ್ಳಿ ಹಾಗೆ ಅನ್ನಂಗೆ ನಮ್ಮಮ್ಮ ಹಂಗೆ ನಮ್ಮಮ್ಮ ಇಲ್ಲೊಂದು ಗಿಡ ಹಾಕ್ಕೊಂಬಿಟ್ಟು ನೆರಳು ಪಡ್ಕೊಳೋ ಅಷ್ಟೊತ್ತಿಗೆ ನಾವು ಮನೆ ಖಾಲಿ ಮಾಡ್ಕೊಂಡು ಇನ್ನೊಂದು ಮನೆಗೆ ಹೋಗಿರ್ತೀವಿ. ನಮ್ಮಮ್ಮ ಡೈಲಿ ಅಲ್ಲಿಂದ ಇಲ್ಲಿ ಬರಲಿ ಗಾಳಿ ತಗೊಳಕ್ಕೆ, ನೆರಳು ತಗೊಳಕ್ಕೆ. ಇಲ್ಲಿ ಹಾಕ್ಯಂದಿದೀಯ ಮತ್ತೆ ನಾನು ಅದೆಂತ ಹೂ ಬಿಡೋ ಗಿಡ ಅಂತ ಮಾಡಿದ್ದೆ. ಅದು ವಂಗೆ ಗಿಡ ಅಂತ. ಫ್ರೆಂಡ್ಸ್, ನಾವೆಲ್ಲರೂ ಬೇರೆ ಕಡೆ ಮನೆ ಮಾಡ್ಕೊಂಡು ಹೋದ್ರೆ ನಮ್ಮಮ್ಮ ಈ ಗಿಡನ ಕಿತ್ಕೊಂಡು ನೆಕ್ಸ್ಟ್ ಅವ್ನು ಕೀಳಕ್ಕೆ ಬರುತ್ತಲ್ಲ, ಬರಲ್ಲಲ್ಲ? ಯಾಕೆ? ಬೀಜ ನೀನು ಹಾಕಿರೋದು? ಹೌದಾ? ನಾನು ಗಿಡ ಎಲ್ಲ ಗಿಡ ಇತ್ತನೋ ಕಿತ್ಕೊಂಬಂದಲ್ಲಿ ಇಕ್ಕಿದೆಯಾ ಅಂತ ಮಾಡಿದ್ದೆ. ಆಮೇಲೆ ಇದ್ರದ್ದು ಬೀಜ ಇದ್ದಾಗಲೂ ತಗೊಂಬಂದು ಅಲ್ಲಿ ನಾವು ಮನೆ ಸ್ವಂತ ಮನೆ ಅಂತ ಮಾಡ್ಕೊಂಡಾಗ ಹಾಕಿರತ್ತೆ. ಆ ಮರ ಇದು ಯಾರಿಗೋ ಈ ಮನೆ ಬಂದವರಿಗೆ ಪುಣ್ಯವಂತರಿಗೆ ಆ ನೆರಳು ಸಿಗೋದು, ನಮಗೇನು ಸಿಗಲ್ಲ ಬಿಡ್ರಿ. ಯಾವಾಗ ಖಾಲಿ ಮಾಡ್ಕೊಂಡು ಈ ಮನೆ ಬಿಟ್ಟು ಆ ಮನೆ ಬಿಟ್ಟು ಈ ಮನೆ ಅಂತ ಹೋಗ್ತಿರ್ತೀವಿ, ನಮಗೇನು ನೆರಳು ಸಿಗಲ್ಲ. ಸುಮ್ಮನೆ ಬೆಳೆಸಿ ಹೋಗ್ಬೇಕಷ್ಟೇ ನೋಡ್ರಿ. ಮತ್ತು ಅಲ್ಲೇ ಕೀಳಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿತ್ತು, ಅಲ್ಲೆಲ್ಲ ಸೆತ್ಲು ಪಾಪ ಓಡಾಡ್ತಾನಲ್ವ, ಇಲ್ಲೆಲ್ಲ ಉಳೋಪ್ಟೆ ಜಾಸ್ತಿ ಇದಾವೆ ಒಂದು ಸ್ವಲ್ಪ, ಹಂಗಾಗಿ ಎಲ್ಲ ಅವಾಗವಾಗಲೇ ಮನೆ ಸುತ್ತ ಎಲ್ಲ ಕ್ಲೀನ್ ಮಾಡ್ಕೊಳ್ತಿರ್ತೀವಿ. ಹಾಗೆ ಫ್ರೆಂಡ್ಸ್, ಇದು ಅಮ್ಮ ಈ ದಾಸವಾಳದಿಲ್ಲ ಈ ಗಿಡ ಇಲ್ಲಿ ಕಟ್ಟಬೇಕಾಯ್ತು ಕಣ, ಮೇಕೆ ಹಿಂಗೆ ಎಲ್ಲ ಹಿಂಗೆ ತಲೆಗೆ ತಗ್ಲಂಗೆ ನೋಡ್ರಿ, ತಲೆ ತಗ್ಲಂಗೆ ಐತೆ, ಕಟ್ಟೆಲ್ಲ ಮೇಕ್ ಇದು ಮಾಡು. ಹಂಗಂದು ನೀನೇ ಒಂದು ದಾರ ತಂದು ಸುತ್ತು, ಸುಮ್ಮನೆ ತಲೆಗೆಲ್ಲ ತೆಗಿತಿರುತ್ತೆ. ಅಪ್ಪಾಜಿ ಯಾವಾಗ ಏನಾರು ನಮ್ಮ ಅಪ್ಪಾಜಿ ಏನಾರು ಅರ್ಜೆಂಟ್ ಯಾವಾಗಾರು ಓಡಾಡ್ತಿತ್ತು ಅಂದರೆ ಲಟಕಣ 3 ಹತ್ತ ಗ್ಯಾಸ್ ಓಡಾಡ್ಬಿಡುತ್ತೆ. ಹಾಗೆ ಫ್ರೆಂಡ್ಸ್, ಇಲ್ಲಿ ನಿಂಬೆಹಣ್ಣಿನ ಗಿಡನೂ ಹಾಕಿದ್ದಾರೆ ನೋಡಿರಿ. ಮುಳ್ಳಿಂದ ಇದೆಯಲ್ಲ, ಇದು ಮುಳ್ಳಿಂದು. ಇವೆಲ್ಲ ಯಾರಿಗೆ ಅದೃಷ್ಟನೋ. ಹಾಂ, ಇಲ್ಲ, 2 ಕೂಗಿರೋದು, ಇನ್ನೊಂದು ಕೂಗಬೇಕು. ಇದೆಲ್ಲ ಯಾರಿಗೆ ತಿನ್ನೋ ಅದೃಷ್ಟ ಐತೋ, ಯಾರಿಗೆ ಹೂವೆಲ್ಲ ಏನೋ ದೇವ್ರಿಗೆ ಮುಡ್ಸೋ ಅದೃಷ್ಟ ಐತೆ ಅವ್ರಿಗೆ ಮುಡಿಸ್ತಾರೆ. ಸುಮ್ಮನೆ ನಾವೆಲ್ಲ ಹಾಕ್ಬಿಟ್ಟು ಹೋಗೋದು, ಬಾಡಿಗೆ ಮನೆಗೆ ಇದ್ದಾರೆ ಹಣೆ ಬರೋಣಿ ಎಷ್ಟು, ನಾವೆಲ್ಲ ಬೆಳೆಸೋದು ಹೋಗೋದು ಅಷ್ಟೇ. ಇದು ಯಾವುದಿದೆ ಕೀರ್ತು, ಒಳಗೆ ಬರಲ್ಲೇ ತರಲೆ ಪಾಪು. ಓಯ್ ಪಾಪು, ನೀರು ಕುಡಿಯೋಕೆ ಹೋಗಿದ್ಯಾ ಉಗಿಯೋಕೆ ಹೋಗಿದ್ಯಾ ಅಣ್ಣ? ಬೀದರ್ ಗುಲ್ಬರ್ಗ ಹೇಳಪ್ಪ. ಹಾಂ ಜ್ವರಾಗ ಹೇಳ ನಾವ್ ಏನು ಮೊಬೈಲ್ ಕನ್ನಡ. ಹಾಂ ಹಾಂ ನಾನು ಏನು ಹೇಳು ಅಂದ್ರೆ ನೀನು ಏನು ಹೇಳ್ತಿದ್ಯೋ? ಮೊಬೈಲ್ ಹಿಡ್ಕೊಳ್ಳಿಲ್ದಾಗ ಕ್ಲೀನಾಗಿ ಹೇಳ್ತಾನೆ, ಮೊಬೈಲ್ ಹಿಡ್ಕೊಂಡ್ಬಿಟ್ರೆ ಮೆಲ್ಲು ಕೇಳೋದು. ಉತ್ತರ ಕನ್ನಡಿಯಾ ಅಷ್ಟಾರ ಪಾಪ ನೆನ್ಪಿಕೊಂಡು ಹೇಳ್ತಾನೆ. ನಮಗೆ ಅವಾಗ ಹೇಳಕ್ಕೆ ಗೊತ್ತಿರಲಿಲ್ಲ, ನಮಗೆ ಬರೀ ಅನ್ನಕ್ಕೆ ಗೊತ್ತಿರಲಿಲ್ಲ ನಾ ಟೈಮಿಗೆ. ನಾ ಪಾಪ ಎಲ್ಲ ಹೇಳ್ತಾನೆ ಇವಾಗ. ಫ್ರೆಂಡ್ಸ್, ಇವಾಗ ಇವನಿಗೆ ಫಸ್ಟು ಊಟ ಮಾಡಿಸ್ಬಿಟ್ಟು ಇಲ್ಲಿ ಹೊರಗೆ ಆಟ ಆಡಿಸ್ಕೊಂಡು ಊಟ ಮಾಡಿಸಿ ಮತ್ತೆ ಸಿಗ್ತೀನಿ. ಓಕೆ ಫ್ರೆಂಡ್ಸ್, ನೋಡಿರಲ್ವ ತೊಗರಿಬೇಳೆ ಮತ್ತು ಪಾಲಕ್ ಸೊಪ್ಪು ಫುಲ್ ಚೆನ್ನಾಗಿ ಟೊಮೆಟೊ ಹಣ್ಣು ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಬೆಂದೋಗಿದೆ ನೋಡಿ ಈ ರೀತಿ. ಹಾಗೆ ಫ್ರೆಂಡ್ಸ್, ಇವಾಗ ಮಸಿಯೋದಕ್ಕೆ ಟೈಮ್ ಇರಲ್ಲ ಅಂದರೆ ಈ ರೀತಿಗೆ ಫುಲ್ಲು ನೋಡಿ, ಈ ರೀತಿಗೆ ಫುಲ್ ಸ್ಮ್ಯಾಶ್ ಆಗೋ ರೀತಿಗೆ ಚೆನ್ನಾಗಿ ಕೂಗಿಸ್ಕೊಂಬಿಟ್ರೆ ಮತ್ತೆ ಮಸಿ ಅವಶ್ಯಕತೆ ಇರಲ್ಲ. ಫ್ರೆಂಡ್ಸ್, ಇವಾಗ ನಮ್ಮ ಪಾಪುಗೆ ಇವಾಗ ತುಪ್ಪ ಹಾಕ್ಬಿಟ್ಟು ಇದನ್ನೆಲ್ಲ ಕಾಳೆಲ್ಲ ಚೆನ್ನಾಗಿ ಈಚೆಬಿಟ್ಟು ಇವಾಗ ಅವನಿಗೆ ಊಟ ಮಾಡಿಸ್ಬೇಕು ಫ್ರೆಂಡ್ಸ್. ಅಲ್ಲ ಟೈಮ್ ಆಗಿದೆ, 1:30 ಆಗಿದೆ. ಬೇಗ ಅವನಿಗೆ ಊಟ ಮಾಡಿಸ್ಬಿಟ್ಟು ಮತ್ತೆ ಸಿಗ್ತೀನಿ.
ಅಪ್ಪಾಜಿ ಇವಾಗ ಏಕಾದಶಿ ಹಬ್ಬಕ್ಕೆ ಅಂತ ಬಿಟ್ಟು ರೇಷನ್ ತೊಗೊಬಂದಿದ್ರು ನೋಡಿ. ಅವನ್ನೆಲ್ಲ ಒಂದು ಅರ್ಧ ಎತ್ತಿಕ್ಕಿದೆ ಬಾಕ್ಸಿಗೆಲ್ಲ, ಇನ್ನೊಂದು ಅರ್ಧ ಇದ್ದಾವೆ. ಅದನ್ನೆಲ್ಲ ಬಾಕ್ಸ್ ಎಲ್ಲ ತೊಳೆದ್ಬಿಟ್ಟು ಎತ್ತಿಕ್ತಾ ಇದ್ದಾರೆ. ಹಾಗೆ ಫ್ರೆಂಡ್ಸ್ ಇನ್ನೂನೆಲ್ಲ ಹಾಕೋದಕ್ಕೆ ಬಾಕ್ಸ್ನ ತೊಳೆದಿಟ್ಟಿದ್ದಾರೆ. ಹಾಗೆ ಆ ಬಾಕ್ಸ್ ಎಲ್ಲ ಫುಲ್ ಒಣಗಿದ ಮೇಲೆ ಹೊರಗಡೆ ಇಟ್ಟಿದ್ದಾರೆ. ಬಾಕ್ಸ್ ಎಲ್ಲ ಒಣಗಿದ ಮೇಲೆ ಅವನ್ನೆಲ್ಲ ತುಂಬಿ ಎಲ್ಲ ಇದೊಂದು ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಏಕಾದಶಿ ಹಬ್ಬ ಬಂತಲ್ವ, ಹಂಗಾಗಿ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀವಿ ಒಂದು ಸ್ವಲ್ಪನೇ. ಓಕೆ ಫ್ರೆಂಡ್ಸ್, ಪಾಪ ಊಟ ಮಾಡಿಸ್ಬಿಟ್ಟು ಮತ್ತೆ ಸಿಗ್ತೀನಿ. ಹಾಂ ಹಾಗೆ ಫ್ರೆಂಡ್ಸ್, ನನ್ನ ಪಾಪ ಹುಷಾರೇ ಇಲ್ಲ, ಇನ್ನೂ ಹಂಗೆ ಐತೆ ಜ್ವರ, ಇನ್ನೂ ಎಲ್ಲ ಹಂಗೆ ಜ್ವರ ಐತೆ. ಅದಕ್ಕೆ ಸ್ವಲ್ಪ ಮುಖ ಎಲ್ಲ ಬಾಡ್ದಂಗೆ ಆಗ್ಬಿಟ್ಟಿತ್ತೆ ನಮ್ಮ ಪಾಪದು. ಇಲ್ಲಾಂದರೆ ಫುಲ್ ಇನ್ನೂ ಖುಷಿಯಾಗಿ ಕೊಳ್ಕೊಳ್ಳಿಯಾಗಿ ಇನ್ನೂ ಗುಳು ಅನ್ನಂಗಿರೋನು. ಹುಷಾರಿರೋದಕ್ಕೆ ಮುಖ ಎಲ್ಲ ಸ್ವಲ್ಪ ಬಾಡೋದಂಗೆ ಆಗ್ಬಿಟ್ಟಿದೆ. ಓಕೆ ಫ್ರೆಂಡ್ಸ್, ಇವ್ರು ನಾವು ಮಲಗಿಸ್ಬಿಟ್ಟು ಲಾರಿ ಹೆಂಗನತ್ತೆ ನಾನು ಕೇಳ್ತಿಲ್ಲ, ಅವನೇ ಹೇಳ್ಕೊಂಡೆ. ಏನು ಗೊತ್ತಾ ಫ್ರೆಂಡ್ಸ್, ಅವನು ತಾನಿಗೆ ಕುಡಿಬೇಕು, ಏನಾದ್ರು ಕುಡಿಬೇಕು ಅಂದರೆ ವಿಡಿಯೋ ಮಾಡು ಕುಡಿತೀನಿ ಅಂತಾನೆ. ಅದನ್ನು ತೋರಿಸ್ತೀನಿ, ಆಮೇಲೆ ತಾನಿಗೆ ಆಗಬೇಕು. ಅವ್ನು ಮಲ್ಕೊಂಡು ಎದ್ಮೇಲೆ ಅವಾಗ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ. ನಿಮ್ಮ ಪಪ್ಪ ಹೆಂಗಂತಾನೆ ಮಮ್ಮಿ ಹೆಂಗಂತೆ. ನಾವು ಪ್ರಾಣಿ ಅಲ್ಲ, ನಾವು ಪಾನುಮನಿ ಒಂದು. ಹಾಗೆ ಫ್ರೆಂಡ್ಸ್, ಇವಾಗ ಆಲ್ರೆಡಿ ಸಂಜೆ 5:15 ಆಗಿತ್ತು. ಇವಾಗ ದೇವ್ರ ಪೂಜೆ ಎಲ್ಲ ಮಾಡ್ಕೊಂಡು ಇವಾಗ ನಮ್ಮ ಅಕ್ಕರ ಮನೆಗೆ ಹೋಗ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸು, ಮಳೆ ಒಂದು ಸ್ವಲ್ಪ ಬಂದು ಹೋಯ್ತು. ಒಂದು ಸ್ವಲ್ಪ ಸೋನೆ ಹಂಗೆ ಒಂದು 2 ಸಲ ಬಂದೋಯ್ತು. ಅದಕ್ಕೆ ಬಟ್ಟೆನೆಲ್ಲ ಎತ್ತಿ ಅದ್ರ ಮೇಲ್ಗಡೆ ಹಾಕಿದ್ದೀವಿ. ನನಗಿನ ಮುಂಚೆ ಬಂದರೆ ಯಾರಿದು ಐಸಿಕ್ಕಿ, ಇವ್ರು ಇದ್ರಾಗೆ ಇರ್ತಾರೆ ಐಸಿಕ್ಕಿ ಮಂದಾಗೆ ಅಂದಾಗ್ಲೆಲ್ಲ ಇವ್ರದ್ದು ಇದೆ ಐಸಿಕ್ಕಿ. ಆಮೇಲೆ ಇನ್ನೊಂದೇನು ಏರೋಪ್ಲೇನು, ಅಲ್ಲಿ ಬಿಡ್ಸಕ್ಕೆ ಬರಲ್ಲ. ಇವು ಹೊಸ್ದಾಗಿ ಮಾಡಿದ್ದಾರೆ ಇವತ್ತು ಲಾಲಿಪಾಪು ಅಂತ. ಬರೀ ಇಂಥವಯ್ಯ ಅಲ್ಲೋಡು. ನಾನೊಂದು ಹೇಳಿರಿ ಇವನೊಂದು ಹೇಳ್ತಾನಲ್ಲಪ್ಪ. ಕೊಡ್ರ ಅವಾರ್ಡ್ ಇವನಿಗೆ. ಅವಾರ್ಡ್ ಕೊಡ್ರಿ, ಅವಾರ್ಡ್. ಮರ್ತೋತಾನೆ. ಇದನ್ನ ನಮ್ಮ ಅಮ್ಮ ಹೇಳ್ಕೊಟ್ಟಿರೋದು. ಅದಕ್ಕೆ ಸೆಂಟ್ರಲ್ಲಿ ಅಂಡ್ ಸಾಟರ್ಡೆ ಅನ್ನೋದನ್ನ ನಮ್ಮ ಅಮ್ಮ ಹೇಳ್ಕೊಟ್ಟಿರೋದು. ಇದು ಚೈತ್ರ ವಶಕ್ ಅಂತೇಳಿ. ಹಾಂ ನೋಡಿ, ಈ ಶೇಪಾಗ ಹೇಳೋದು. ಆಷಾಢ ಇವಾಗ ಆಷಾಢತಾನೆ, ಅದಕ್ಕೆ ಆಷಾಢಕ್ಕೆ ನಿಲ್ಸಿದ್ದಾನೆ. ಶ್ರಾವಣ ಒಂದು ಶ್ರಾವಣ ಹೇಳೋದು. ಹೇಳಿದಾನಲ್ಲ ಕರೆಕ್ಟಾಗಿ. ಆಷಾಢ ನಿಲ್ಸಿದ್ದಾನೆ, ಶ್ರಾವಣ ಹುಟ್ಟಿದ್ರೆ ಒಂದು 2 ಟಿವಿ ಹಾಕ. ಟಿವಿ ಕೆಟ್ಟೋಯ್ತು, ಕರೆಂಟ್ ಇಲ್ಲ, ಕೆಟ್ಟೋಯ್ತು. ಹಾಗೆ ಫ್ರೆಂಡ್ಸ್ ನೋಡಿ, ನಮ್ಮ ಅಕ್ಕನ ಮನೆಗೆ ಬರೋದು ಅವಳು, ಅದಕ್ಕೆ ಕರಿತಾ ಇರ್ತಾಳೆ. ಇವಾಗ ಟಿವಿ ಬೇರೆ ಕೆಟ್ಟೋಗಿತ್ತೆ. ಹಾಗೆ ಫ್ರೆಂಡ್ಸ್ ಕಮೆಂಟ್ ಮಾಡಿ ಹೇಳಿ, ಟಿವಿ ತರಬೇಕೋ ಬೇಡವಾ ಅನ್ನೋದು. ಟಿವಿ ಕೆಟ್ಟೋಗಿತ್ತೆ, ಅದಕ್ಕೋಸ್ಕರ ಪ್ರೆಗ್ನೆಂಟ್ ಇದ್ದಾಗ ಮನೆಗೆ ಟಿವಿನ ಹೊಸದು ತರಬೇಕಾ ತರಬಾರ್ದು ಅಂತ ಬಿಟ್ಟು ಕಮೆಂಟ್ ಮಾಡಿ ಹೇಳಿ. ನಮ್ಮ ಅಕ್ಕ ತರಿಸಿಲ್ಲ, ಹೊಸದು ಟಿವಿ ತರಬಾರ್ದು ಅಂತ ಹೇಳ್ಬಿಟ್ಟು. ನಮ್ಮಮ್ಮ ನಮ್ಮಮ್ಮನ ಸ್ಟಾರ್ಟಿಂಗ್ ಬೇಡ ಅಂತ, ಆಮೇಲೆ ಯಾರೋ ಕೇಳಿದ್ರಂತೆ, ಬೇಡ ಅಂದ್ರಂತೆ. ಅಲ್ಲ ಬೇಕು ತರಿದ್ರೆ ಏನೂ ಆಗಲ್ಲ ಅಂದ್ರಂತೆ. ಅಂದ್ರೆ ನಮ್ಮ ಅಕ್ಕ ಯಾಕೆ ಬೇಡ, ಇನ್ನೊಂದು 2 ತಿಂಗಳಲ್ವಾ ನಡೆಯುತ್ತೆ, ಪರವಾಗಿಲ್ಲ, ತರೋದೇನು ಬೇಡ ಅಂತ ಹೇಳ್ಬಿಟ್ಟು ಸುಮ್ಮನಾಗಿದ್ದೀವಿ. ಹಾಗೆ ಫ್ರೆಂಡ್ಸ್ ಕಮೆಂಟ್ ಮಾಡಿ ಹೇಳಿ, ಪ್ರೆಗ್ನೆಂಟ್ ಇದ್ದಾಗ ಟಿವಿನ ತರ್ಬೋದು ಬೇಡವೋ ಅನ್ನೋದನ್ನು ಕಮೆಂಟ್ ಮಾಡಿ ಅಲ್ವೇ. ನಿಂಗೆ ತರಬೇಕು ಅಂತ ಆಯ್ತಾ, ತರಬಾರ್ದು ಅಂತ ಐತೆ ಫ್ರೆಂಡ್ಸ್. ಏನು ಗೊತ್ತಾ, ನನಗೆ ಖಾರ ಮಂಡಕ್ಕಿ ಕೊಡೋದಾಗುತ್ತೆ ಅಂತ ಹೇಳ್ಬಿಟ್ಟು ಅವಳು ನನ್ನಿದ್ರಿಗೆ ಹೇಳಿದಳು, ಅಮ್ಮನ ತಕ
ಮಾಮಿಗೆ ಖಾರ ಮಂಡಕ್ಕಿ ಹಾಕ್ಕೊಟ್ಟೆ ತಿಂದು ಈಗಿನಂತ ಹೇಳಿದ್ದು. ನಾನು ಜಾಸ್ತಿ ಖಾರ ಮಂಡಕ್ಕಿ ತಿಂತೀನಿ, ಆ ರಕ್ತ ಇಲ್ದಂಗೆ ಆಗುತ್ತೆ ಅಂತ ಬಿಟ್ಟು ನಮ್ಮ ಅಕ್ಕ ಖಾರ ಮಂಡಕ್ಕಿ ತಿನ್ನಬಾರ್ದು ಅಂತ ಬಿಟ್ಟು ಪಾಪ ಕನ್ಸಂದಿಗೆ ಹೇಳ್ತಾ ಇದ್ದಾಳೆ ಅವಳು. ನನಗೆ ಕೇಳಿಸ್ಕೊಂಡು ಈಗಿನ ಅವಳು ಏನಂದು ಸುಮ್ಮನೆ ಅಷ್ಟು ನೀ ಖಾರ ಮಂಡಕ್ಕಿ ತಿಂತೀಯ, ನಾನು ಆಣೆ ಮಾಡಿದ್ದೆ ಅವಾಗ ಒಂದು ತಿಂಗಳು ತಿನ್ನಲ್ಲ ಅಂತ, ಮತ್ತು ಹಣ ಮಾಡಿದೀನಿ ಅಂತ ತಿಳ್ಕೊಂಡವಳು. ಇಲ್ಲ ಹೇಳ್ತಿರ್ಲಿಲ್ಲ. ಅದಕ್ಕೆ ಖಾರ ಮಂಡಕ್ಕಿ ತಿನ್ನಲ್ಲ ಅಲ್ವಾ ನೀನು ಅಂದ್ಲು. ಇಲ್ಲ ತಿಂತೀನಿ ಅಂದರೆ ಥೂ ನಿನ್ನ ಮಗಕ್ಕೆ ಅಂದ್ಲು. ನಾನು ಯಾಕೆ ಅಂದೆ, ಹಾಕ್ಕೊಡ್ಬಾ ಇಲ್ಲಿ ಅಂದೆ. ಎಲ್ಲೇನು ಖಾರ ಮಂಡಕ್ಕಿ ಇಲ್ಲ ಅಂತದಾಳೆ. ಮಾಮಗಿನ ಹಾಕ್ಕೊಟ್ಟೆ ಅಂತ ಇವಾಗಿನ ಹೇಳಿದ್ದು. ಸುಮ್ಮನೆ ಮರ್ತ್ಬಿಟ್ಟಾಳು ಅವಳಂಗಂತ ಹೇಳಿರೋದು. ಹೇಳ್ಬೇಕು. ಕಳ್ಸಕ್ರೆ ಕೊಟ್ಟು ಇದ್ರಾಗ ಜೈ ಅಂತ ಕಳ್ಸೋಣ ಅಂತ ಮಾಡ್ಕೊಂಡಾಳೆ. ಎಲ್ಲ ನನಗೆ ಮಾಡ್ಕೊಟ್ರೆ ನಾನು ಇವಳಿಗೆ ಮಾಡ್ಕೊಡ್ಬೇಕು. ವಾವ್, ಖಾರ ನೋಡಿ, ಫ್ರೆಶ್ ಖಾರ ನಂಗೋಸ್ಕರ. ಖಾರ ಇಷ್ಟೇ ಹಾಕಿ ಎಲ್ಲ ಮಂಗಾಡ್ದಂಗೆ ಆಡ್ಬಿಡ. ಇನ್ನೊಂದು ಸ್ವಲ್ಪ ಹಾಕಿ. ಮಂಡಕ್ಕಿ ನನಗೆ ಕಮ್ಮಿ ಇರಬೇಕು, ಖಾರ ಜಾಸ್ತಿ ಇರಬೇಕು. ಇಷ್ಟಕ್ಕೆ ಸಾಕು. ಸಾಕು, ಅದಕ್ಕೆ ತಿನ್ಬೇಡ. ಗಂಟಲು ನೋವು ನೋಡಿ ಸಾಕು, ಹೋಗು. ಅದು ಕೊಟ್ಟಿರೋದೇ ಜಾಸ್ತಿ, ನೀನು ತಿನ್ಲೇಬಾರ್ದು. ತಗೋ ಹೋಗು. ನೋಡಿ, ಇದು ನ್ಯಾಯವೇ. ಇನ್ನೊಂದು ಸ್ವಲ್ಪ ಕಮ್ಮಿ. ಮಗ ಖಾರ ಚೆನ್ನಾಗಿರ್ತದಕ್ಕೆ ಮಾಮ ತಂದಿರೋದು. ನೋಡಿ ಫ್ರೆಂಡ್ಸ್, ನಮ್ಮ ಮಾಮ ತಂದಿರೋ ಖಾರ ನನಗೆ ಹಾಕಲ್ಲ ಅಂತೇಳಿ. ನೀನೊಬ್ಬಳಿಗೆ ಮಾಮವಲ್ಲ, ನನಗೂ ಮಾಮನೇ. ತಿನ್ಬೇಡ ಅಮ್ಮ. ನಾನು ಅವಾಗಿಂದ ವಿಡಿಯೋದಾಗಿದ್ದೀನಿ ಹೆಸ್ರುಕಾಯಿ ಅಂತ ಹೇಳ್ತಿರೋದು. ಅಳಸಂದೆಕಾಯಿ ಫ್ರೆಂಡ್ಸ್, ಇದು ಅಳಸಂದೆಕಾಯಿ, ಹೆಸ್ರು ಕಾಳಲ್ಲ ಇದು ಅಳಸಂದೆ ಕಾಳು ತೊಗೊಂಡಿರೋದು. ಅದರದ್ದು ಇದು ಬೆಳಗ್ಗೆ ಸಾಂಬಾರು ಮಾಡೋಕ್ಕೆ ನಮ್ಮಮ್ಮ ಇವಾಗ ಕುತ್ಕೊಂಡು ಟೈಮ್ ವೇಸ್ಟ್ ಯಾಕೆ ಮಾಡೋಣ ಅಂತ ಬಿಟ್ಟು ಅಳಸಂದೆಕಾಯಿನ ಸುಲಿತಾ ಇದ್ದಾರೆ. ಸೊ ನಾನು ಯಾಕೆ ಟೈಮ್ ವೇಸ್ಟ್ ಮಾಡೋಣ ಅಂತ ಬಿಟ್ಟು ನಾನು ಖಾರ ಮಂಡಕ್ಕಿ ತಿನ್ಕೊಂಡು ಕೂತಿದ್ದೀನಿ. ಓಕೆ ಫ್ರೆಂಡ್, ನಾನು ಮಾಡಿರೋ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾತ್ರ ಮರಿಬಿಡಿ ಪ್ಲೀಸ್. ಎಲ್ಲರೂ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋಗೋಸ್ಕರ ವೆಯ್ಟ್ ಮಾಡ್ತಾಯಿರಿ. ಬಾಯ್.